ಕರ್ಕೊಂಡೋಗಿ ಸಾಕೊಳ್ಳಿ. ಮುಖ ತೊಳೆಯಲ್ಲ, ಸ್ನಾನ ಮಾಡಲ್ಲ, ನನಗೆ ಮುಟ್ಟಿಸ್ಕೊಡಲ್ಲ ಅಂತಾನೆ. ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಅನು ಬ್ಲಾಗ್ ಇನ್ ಕನ್ನಡ. ಎಸ್, ಈಗ ಬ್ಲಾಗನ್ನು ಶುರು ಮಾಡ್ತಾ ಇದ್ದೀನಿ. ಸೊ ಇವತ್ತು ಮನೆ ಹತ್ರ ಹೋಗ್ಬೇಕು, ಹಾಗೆ ಅಲ್ಲಿ ನೀರು ಹಾಕ್ಬಿಟ್ಟು ಬರೋದಿದೆ. ಆ ನಂತರ ಇವತ್ತು ನಮ್ಮ ಮನೆಗೆ ಒಬ್ಬರು ಸ್ಪೆಷಲ್ ಗೆಸ್ಟ್ ಬಂದಿದ್ದಾರೆ. ಯಾರಪ್ಪ ಅಂದರೆ ಟಾಟಾಯ್ಸು, ತೋರಿಸ್ತೀನಿ. ಸೊ ಇರಿ, ಸಚ್ಚಿತ್ ಟಾಟಾಯ್ಸ್ ತೋರಿಸ್ತಾನೆ. ಚಿನ್ನ ಟಾಟಾಯ್ಸ್ ತೋರಿಸಮ್ಮ ಇಲ್ಲಿ. ಕೈ ಬಿಡು 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 ಬಿಡು. ಆಯ್ತು, ನಾನು ತೋರಿಸ್ತೀನಿ. ಆಯ್ತು ಕಚ್ಚುತ್ತದು. ಹಾಂ ನೋಡಿ, ಅಂತೂ ಇಂತೂ ಅಳ್ತಿದ್ದ ಸಚ್ಚಿತ್ತು, ಟಾಟಾಯ್ಸ್ ಬೇಕು ಅಂತ. ಟಾಟಾಯ್ಸ್, ಗ್ರೀನ್ ಟಾಟಾಯ್ಸ್ ಸಿಕ್ಕಿದೆ. ಕೊಡಮ್ಮ ಇಲ್ಲಿ, ನನಗೆ ಮುಟ್ಟಿಸ್ಕೊಡಲ್ಲ ಅಂತಾನೆ. ನಾನು ಕೈಗೆಲ್ಲ ಇಟ್ಕೊಂಡು ಹಿಂಗೆ ಮೇಲೆ ಇಟ್ಕೊಂತೀನಿ ನಾನು. ಅದು ಬಿಟ್ಟು ನೀನು ಹಿಂಗೆ ಬಿಟ್ರಲ್ವ, ಕೆಳಗಡೆ ಬಿಡ್ತೀಯ, ಹಾಕಿಬಿಡು. ಏನು ಫಾಸ್ಟಾಗಿ ಓಡ್ತಿದ್ದಿ. ಹೂಸ್ಕೊಳ್ಳೋದು ಆ್ಯಕ್ಚುಲಿ ಎಲ್ಲಿ ಬೆಚ್ಚಗೆ ಜಾಗ ಸಿಗತ್ತೆ ಅಲ್ಲೋಗಿ ಹೌಸ್ಕೊಂತಿದೆ. ನೋಡಲಿ ಸ್ವಚ್ಛ ಹೆಂಗ್ ನೋಡ್ತೈತಿ. ಸೋ ಸ್ವೀಟ್, ಕ್ಯೂಟ್ ಆಗಿದೆ. ಕಚ್ಚೋ ಸ್ವಚ್ಛ ಕಚ್ಚಲ ಇದು. ಬೀಡು ಚಿನ್ನ ಅದನ್ನ. ಸಾಕು ತಲೆ ಎತ್ತು ನೋಡ್ದಂಗೆ ನೋಡುತ್ತಲ್ರಿ. ಆಯ್ತು ಬಿಡು. ಊಟ ಎಷ್ಟು ತಿನ್ನುತ್ತೆ ಮಮ್ಮಿ? ಸಚ್ಚಿ, ಫುಡ್ ಏನಾಗ್ತಿದ್ಯೋವ ನಿಮ್ಮ ಟಾಟಾಯ್ಸ್ಗೆ? ಆಯ್ತು ಅಲ್ಲೇ ಇಡು. ಆಯ್ತು, ಅದು ನಾನ್ ವೆಜಿಟೇರಿಯನ್, ಅದಕ್ಕೆ ಅದಾಗ್ತಿದ್ಯಾ? ಇವತ್ತು ಬೆಳಗ್ಗೆಯಿಂದ ಸಾಯಿಸ್ಬಿಟ್ಟು ಪೇಸ್ಟ್ ಮಾಡ್ಬಿಟ್ಟು ಹೌದಾ? ಯಾರಿಗೂ ಗೊತ್ತಿಲ್ಲ. ನೋಡ್ರಿ, ಸೊ ಅದು ಆಕ್ಚುಲಿ ಮುಖ ತೊಳೆಯಲ್ಲ, ಸ್ನಾನ ಮಾಡಲ್ಲ, ಹೌದು. ಶೇಮ್ ಬಟ್ಟೆನ ತೂತ್ ಮಾಡ್ತಾನೆ ಪೆನ್ಸಿಲ್ ತಗೊಂಡು. ಏನಾರ ಸಾಮಾನು ಕೊಡಿಸಿದ್ರೆ ಅದನ್ನೆಲ್ಲ ಹಾಳು ಮಾಡ್ತಾನೆ ಅಲ್ವಾ ಚಿನ್ನ? ನೋಡ್ರಿ, ಅರ್ಧಾಕವನೆ. ಮುಂದೆ ತೋರ್ಸು. 2 ತಾವು ತೂತ್ ಮಾಡ್ದಲ್ಲ, ಪೆನ್ಸಿಲಲ್ಲಿ ತೂತ್ ಮಾಡ್ದ. ನಿನ್ನಂಗೆ ಆಗ್ಬಿಟ್ರೆ ಸಚ್ಚು ಎಲ್ಲರೂ ಕರ್ಕೊಂಡೋಗಿ ಸಾಕೊಳ್ಳಿ. ಇರ್ಲಿ, ಹೋಗಿ. ನೋಡಿ, ದೋಸೆ ಚಪಾತಿ ತಿಂದವನೆ, ಅರ್ಧಂಬರ್ಧ ಅಲ್ಲೇ ಇಟ್ಟವನೆ. ಹಿಂಗೆ ಆಮೇಲೆ ಊಟ ಮಾಡಿ ತಟ್ಟೆ ಎತ್ತಿದಲ್ಲ ಏನು ನೋಡ್ರಿ, ಅದನ್ನ ಮುರಿದಾಕ್ಬೇಕು. ಅಲ್ಲಿವರೆಗೂ ಸಮಾಧಾನ ಇಲ್ಲ. ಆಟ ಆಡೋದು, ಮಾಡೋದು, ಕತ್ತಿ ಮಾಡ್ಕೊಳ್ಳೋದು, ಮುರಿದಾಕೋದು. ಸರ್, ನೆಕ್ಸ್ಟ್ ಎಲ್ಲಿಗೆ ನಾವು ಹೊರಡುವುದು? ನಾವು ನೆಕ್ಸ್ಟ್ ಮನೆ ಕನ್ಸ್ಟ್ರಕ್ಷನ್ ನಡೀತಿದೆ. ಆಕ್ಚುಲ್ ಆಗಿ ಮನೆ ಸ್ಟಾರ್ಟಿಂಗ್ ಇಂದ ಪೂಜೆ ಮಾಡಿದ್ ಬಿಟ್ರೆ ನೆಕ್ಸ್ಟ್ ನಮ್ಮ ಮನೆ ಎಲ್ಲಿವರೆಗೂ ಬಂದಿದೆ ಅಂತ ಯಾರಿಗೂ ತೋರಿಸೇ ಇಲ್ಲ. ಹೌದು. ಸೊ ಇವತ್ತು ಮನೆಯ ಸಂಪೂರ್ಣವಾಗಿ ಬೆಡ್ ಇಂದ ಹಿಡಿದು ಮೋಲ್ಡ್ ವರ್ಗು ಎಲ್ಲ ತೋರಿಸ್ಬಿಡೋಣ. ಲೈಫ್ ಬಾಯ್ ಎಲ್ಲಿದೆ ಅಲ್ಲಿದೆ ಆರೋಗ್ಯ. ಅದಕ್ಕೆ ಬನ್ನಿ ಸ್ನೇಹಿತರೆ, ಹಾಗೆ ಹೋಗ್ಬಿಟ್ಟು ನಾವು ನೋಡ್ಕೊಂಡು ಬರೋಣ. ಮೊದಲು ನಾವು ಪಾಯನ್ನ ತೋಡ್ಸಿದ್ವಿ. ಅದಕ್ಕೆ ಮುಂಚೆನೆ ನಾವು ಬೋರನ್ನ ಕೊರ್ಸಿದ್ವಿ. ಒಳ್ಳೆ ನೀರು ಸಿಕ್ಕಿತ್ತು. ಎಲ್ಲರಿಗೂ ಶೇರ್ ಆಗಿದೆ ಆಲ್ರೆಡಿ. ಇದು ಪಿಲ್ಲರ್ಗೆ ಅಂದ್ಬಿಟ್ಟು ಈ ಗುಂಡಿಗಳು ಹೊಡಿಸಿದ್ವಿ. ಅದಕ್ಕೆ ಕಾಂಕ್ರೀಟ್ ಹಾಕಿದ್ದೀವಿ. ಹೌದು, ಇದು ಬಂದು ಒಂದು ಮಾತ್ರ ಲಿಫ್ಟ್ಗೆ ಅಂತ ಹೇಳಿ ಹಾಕ್ಸಿರೋದು. ಸೊ ಇದಿಷ್ಟು ಈಗ ಏನು ಹೇಳ್ತೀವಿ, ಪಿಲ್ಲರ್ಗಳು. ಎಸ್, ಎಲ್ಲ ಅಟ್ ಎ ಟೈಮ್ ಎಲ್ಲ ಪಿಲ್ಲರ್ನು ಒಂದೇ ಸರಿ ಹೊಡಿಸ್ಲಿಲ್ಲ. ಇದಕ್ಕಮ್ಮ ಟ್ಯಾಂಕ್ಗೆ ಇದು ಟ್ಯಾಂಕು. ಎಸ್, ಸೊ ಒಂದು ಸೈಡ್ ಹೊಡಿಸ್ಬಿಟ್ಟು ಇನ್ನೊಂದು ಸೈಡ್ ಹಾಗೆ ಇಟ್ಕೊಂಡಿದ್ವಿ. ಯಾಕೆಂದ್ರೆ ಮಣ್ಣು ಎಲ್ಲಾನು ತಗೊಂಡೋಗಿ ಬೇರೆ ಕಡೆಗೆ ಶಿಫ್ಟ್ ಮಾಡೋದು, ಡಂಪ್ ಮಾಡಕ್ ಕಷ್ಟ, ಮತ್ತೆ ಮಣ್ಣು ಬೇಕಾಗತ್ತೆ ಅಂತ. ಹೌದು, ಹಳ್ಳಿಗಳಲ್ಲಾದರೆ ತೊಗೊಂಬಂದು ಕೊಟ್ಬಿಡ್ತಾರೆ ಮಣ್ಣ. ಇಲ್ಲಿ ಯಾರು ತಂದ್ಕೊಡೋದಿಲ್ಲ. ಇದು ನೆಕ್ಸ್ಟ್ ಸ್ಟೇಜು. ಸೊ ಕಾಂಕ್ರೀಟ್ನ ಬೆಡ್ ಆಗ್ತಾ ಇರೋದು. ಹೌದು. ಸೊ ಅನುಪಮ್ ಅವ್ರ ಡ್ಯಾಡಿನೇ ನಿಂತ್ಕೊಂಡು
ಎಲ್ಲ ಬೆಡ್ದು ಎಲ್ಲ ವರ್ಕನ್ನು ಕೂಡ ಅವರೇ ಹ್ಯಾಂಡಲ್ ಮಾಡ್ತಾ ಇದ್ದಾರೆ. ಹೌದು, ಅಂದರೆ ಈ ಸತಿ ಏನಪ್ಪ ಅಂದರೆ ಡ್ಯಾಡಿ A to Z ಕನ್ಸ್ಟ್ರಕ್ಷನಿಂದ ಹಿಡಿದು ಬೇರೆದೆಲ್ಲ ಪಾರ್ಟ್ ನಮ್ಮ ಡ್ಯಾಡಿ ನೋಡ್ಕೊಳ್ತಾರೆ. ನಮ್ಮ ಮಾವ ಒಂದು ಸತಿ ಅವ್ರು ನೀರು ಹಾಕಿ ಹೋಗ್ತಾರೆ ಬೆಳಗ್ಗೆ ಹೊತ್ತು, ಆ ನಂತರ ಸಂಜೆ ಸುನಿಮಾ ಒಂದು ಸತಿ ನೀರು ಹಾಕ್ಬಿಟ್ಟು ಬರ್ತಾರೆ. ನಾನಂತೂ ಏನೂ ಮಾಡಲ್ಲ. ಆ್ಯಕ್ಚುಲಿ ಏನಂದರೆ ನಾನು ನಮ್ಮ ತಂದೆ ಇಬ್ಬರು ಕೂಡ ಅವ್ರಿಗೆ ಸಪೋರ್ಟಿವ್ ಆಗಿ ಇದ್ದೀವಿ. ಮೇಸ್ತ್ರಿ ರಾಮನಗರದವರೇ, ದೀಕ್ಷಿತ ಈ ಟೈಮ್ನಲ್ಲಿ ಬೈಕ್ ಕಲಿಬೇಕು ಅಂದ್ಬಿಟ್ಟು ಸ್ಕೂಟರ್ ಓಡಿಸ್ತಾ ಇದ್ದಾಳೆ ನೋಡಿ. ಒನ್ ಡೇಲೇ ಕಲ್ತ್ಕೊಂಡ್ಬಿಟ್ಲನು. ಬಟ್ ಆದರೆ ನಾನು ಹೇಳಿದ್ದೀನಿ, ಫೋಟೋ ತೆಗ್ದಾಕ್ತೀನಿ, ನಿಮ್ಮಪ್ಪ ನಿಮ್ಮ ಅಮ್ಮನ ಇಬ್ಬರನ್ನು ಜೈಲಿಗೆ ಕಳಿಸ್ತೀನಿ ಅಂತ ಹೇಳಿದ್ದೆ ಅವಳಿಗೆ. ಕಲಿಸ್ಬೋದು, ಆದರೆ ಓಡಿಸ್ಬಾರ್ದು ಅಂತ. ಹೌದು, ಇದು ನೆಕ್ಸ್ಟ್ ಸ್ಟೇಜು. ಏನಪ್ಪ ಅಂತ ಹೇಳಿದ್ರೆ ಬಿಲ್ಡಿಂಗಲ್ಲಿ ಸ್ವಲ್ಪ ಬಿಲ್ಡಿಂಗು ಹೆಚ್ಚು ಕಡಿಮೆ ಲಿಂಟ್ಲ ಲೆವೆಲ್ಗೆ ಬಂದಿದೆ. ನಿಂಟ್ಲ ಲೆವೆಲ್ಗೆ ಬಂದಿದೆ. ಈಗ ನೆಕ್ಸ್ಟ್ ಸ್ಟೇಜ್ಗೆ ಹೋಗ್ಬೇಕು ಅಂದರೆ ಮೋಲ್ಡ್ ಹಾಕೋ ಲೆವೆಲ್ಗೆ ಹೋಗ್ತಾ ಇದ್ದೀವಿ. ಸೊ ಇಲ್ಲಿ ನೀವು ಕಾಣಿಸ್ತಾ ಇದೆ, ನಾನು ನೀರು ಹಾಕ್ತಾ ಇದ್ದೀನಿ. ಸುನಿಮಾ ಡೈಲಿ ಉಕ್ಕಿ ಸಂಜೆ ಹೊತ್ತು ಸುನಿಮಾ ನೀರನ್ನು ಹಾಕಿ ಬರ್ತಾರೆ. ಹೀಗೆ ಡೈಲಿ ನಡೀತಾ ಇದೆ. ಸೊ ಈಗ ನೋಡ್ತಾ ಇರ್ಬೋದು, ಮೋಲ್ಡ್ ಲೆವೆಲ್ಗೆ ಬಂದ್ಬಿಟ್ಟಿದೆ ಬಿಲ್ಡಿಂಗು. ಮೋಲ್ಡ್ ಲೆವೆಲ್ಗೆ ಬಂದಿದೆ. ಈಗ ನೆಕ್ಸ್ಟು ಮೋಲ್ಡಿಂಗ್ ದಿನ ನಾವು ಅಡುಗೆ ಮಾಡಿ ಹಾಕಬೇಕಿತ್ತು. ಆ್ಯಕ್ಚುಲಿ ನಾವು ಮನೇಲೇ ಮಾಡಬೇಕಿತ್ತು, ಬಟ್ ನಮಗೆ ಟೈಮ್ ಇಲ್ಲ. ಸೊ ಹಾಗಾಗಿ ಏನು ಮಾಡಿದ್ರು, ನಾವು ಹೊರಗಡೆನೆ ಊಟಕ್ಕೆ ಹೇಳ್ಬಿಟ್ಟಿದ್ವಿ ಎಲ್ಲರಿಗೂ ಕೂಡ, ಹೋಟೆಲ್ಗೆ. ಇಲ್ಲಿ ನೋಡ್ತಾ ಇರ್ಬೋದು, ನೀಟಾಗಿ ಕಂಬಿಯನ್ನು ಕಟ್ಟಿ, ಆಮೇಲೆ ಏನು ಹೇಳ್ತೀವಿ ಕರೆಂಟ್ಗೆ ಪೈಪ್ ಎಲ್ಲ ಹಾಕ್ಸಿದ್ದಾರೆ. ಎಲ್ಲ A to Z ಆಗಿದೆ. ಕರೆಂಟ್ ಪೈಪು ಕೂಡ ನಮ್ಮ ರಾಮನಗರದವರೇ ಹಾಕಿದ್ದು. ಹೌದು, ಇದು ಆಕ್ಚುಲಿ ವೈಟ್ ಕಲರ್ದು ಹಾಕ್ಸಿರೋದು ಡಿಲೆಕ್ಸ್ ಅಂದ್ಬಿಟ್ಟು, VIP ಡಿಲೆಕ್ಸ್ ಅಂತ ಒಳ್ಳೆ ಕಂಪನಿದು, ಮತ್ತೆ ಒಳ್ಳೆ ಕ್ವಾಲಿಟಿ. ಮತ್ತೆ ಇಂಡಸ್ ಇದು ಹಾಕ್ಸಿರೋದು 555 ಕಬ್ಬಣ. ಯಾರಿಗಾದ್ರೂ ಅದ್ರ ಬಗ್ಗೆ ಡೀಟೇಲ್ಸ್ ಬೇಕು ಅಂತ ಹೇಳಿದ್ರೆ ನೀವು ಕಾಮೆಂಟ್ ಹಾಕಿ, ಕಾಮೆಂಟ್ ಅಲ್ಲಿ ನಾನು ಹೇಳ್ತೀನಿ. ಹೌದು, ಈಗ ಆಲ್ರೆಡಿ ಜಲ್ಲಿ ಸ್ಯಾಂಡು ಎಲ್ಲಾನು ಒಡ್ಸಾಗಿದೆ. ಸಿಮೆಂಟ್ ಮೂಟೆ ಕೂಡ ತಂದು ಹಾಕಿದ್ದಾರೆ. ಕಾಂಕ್ರೀಟ್ ಶುರು ಆಯಿತು. ಇಲ್ಲಿ ನೋಡ್ತಾ ಇರ್ಬೋದು, ಕಾಂಕ್ರೀಟ್ನ ಅಲ್ಲೇ ಕಲಸಿ ಅಲ್ಲೇ ಹಾಕ್ತಾ ಇದ್ದಾರೆ. ಬಟ್ ನಾವು ಕಮರ್ಷಿಯಲ್ ಪ್ರಾಪರ್ಟಿ ಮಾಡಿದಾಗ ರೆಡಿಗೆ ಹೇಳ್ಬಿಟ್ಟಿದ್ವಿ, ರೆಡಿ ಮಿಕ್ಸ್. ಬಟ್ ಆಕ್ಚುಲಿ ರೆಡಿ ಇಟ್ಸ್ ನಾಟ್ ಗುಡ್. ಅದು ನಾಟ್ ಗುಡ್ ಅನ್ನೋದಕ್ಕಿಂತ ಏನಾಗುತ್ತೆ ಅಂತ ಹೇಳಿದ್ರೆ ಅದಕ್ಕೆ ಕೆಮಿಕಲ್ ಯೂಸ್ ಮಾಡ್ತಾರೆ. ಸಿಮೆಂಟ್ ಕಡಿಮೆ ಯೂಸ್ ಮಾಡ್ತಾರೆ, ಕೆಮಿಕಲ್ ಜಾಸ್ತಿ ಯೂಸ್ ಮಾಡ್ತಾರೆ. ಸೊ ಅದು ಜಾಸ್ತಿ ಏನು ನೀರು ಕುಡಿಯಲ್ಲ. ಹೌದು. ಸೊ ಯಾವಾಗಲೂ ಅಷ್ಟೇ, ಕಾಂಕ್ರೀಟ್ ಎಷ್ಟು ನೀರು ಕುಡಿಯುತ್ತೆ ಅಷ್ಟು ಒಳ್ಳೇದು. ಆ ಕಾಲದಲ್ಲೆಲ್ಲ 15-20 ದಿನ ತಿಂಗಳಾರ್ಗಟ್ಲೆ ವೆಯ್ಟ್ ಮಾಡೋರು ನೀರು ಕುಡಿಯುತ್ತೆ ಅಂತ. ಇವಾಗ ಅಷ್ಟೇ. ಬಟ್ ಇವಾಗ ತಿಂಗಳಾರ್ಗಟ್ಲೆ ವೆಯ್ಟ್ ಮಾಡಲ್ಲ. ಇಲ್ಲ 21 ದಿವಸ ಕಂಪಲ್ಸರಿ ವೆಯ್ಟ್ ಮಾಡ್ತಾರೆ. ಬಟ್ ಆದ್ರೆ ಮೊದ್ಲೆಲ್ಲಾನು ಜಾಸ್ತಿ ನೀರು ಕುಡಿಯೋದು. ಹೌದು, ಅದನ್ನೇ ಹೇಳ್ತಾ ಇರೋದು. ಬಟ್ ಇವಾಗ 1-2 ದಿವಸ 3 ದಿವಸ ಅಷ್ಟೇನೆ, ಆಮೇಲೆ ನೀರು ಕುಡಿಯಲ್ಲ. ಹೌದು, ಎಸ್. ಈಗ ನೋಡ್ತಾ ಇರ್ಬೋದು, ಈ ರೀತಿ ಕಾಂಕ್ರೀಟನ್ನು ಎಷ್ಟು ಸ್ಯಾಂಡ್ಗೆ ಎಷ್ಟು ಜಲ್ಲಿ ಹಾಕಬೇಕು ಅಂತೆಲ್ಲ ಗೊತ್ತಿರುತ್ತೆ, ಎಷ್ಟು ಸಿಮೆಂಟ್ ಹಾಕಬೇಕು ಅಂತ ಅವರು ಅನುಭವ ಇರುತ್ತಲ್ಲ, ಗೊತ್ತಿರುತ್ತೆ. ಸೊ ನಮ್ಮ ಬಿಲ್ಡಿಂಗ್ ಇದು ಓವರ್ ಆಲ್ ಸುಮಾರು 100 ಮೂಟೆ ಸಿಮೆಂಟ್ ಇಡಿಸ್ತು. ಹೌದು, 100 ಮೂಟೆ ಇಡಿಸ್ತು. ಸೊ ಇದರಲ್ಲಿ 2 ಅಡಿದು ಬೀಮ್ಗಳಿದ್ವಲ್ಲ, ಸೊ ಹಾಗಾಗಿ ಜಾಸ್ತಿ ಇಡಿಸ್ತು. ಇಲ್ಲಾಂದ್ರೆ ಸ್ವಲ್ಪ ಕಡಿಮೆ ಇಡಿಸೋದು. ಸೊ ಮತ್ತೆ ನಾವೇನ್ ಮಾಡಿದೀವಿ, ಮಧ್ಯ ಪಿಲ್ಲರ್ಗಳನ್ನ ಅವಾಯ್ಡ್ ಮಾಡೋದಕ್ಕೋಸ್ಕರ ಸ್ವಲ್ಪ ಜಾಸ್ತಿ ಬೀಮ್ಗಳನ್ನ ಹಾಕಿದೀವಿ. ಹೌದು. ಸೊ ಹಾಗಾಗಿ ಕಾಂಕ್ರೀಟ್ ಜಾಸ್ತಿ ಇಡಿಸ್ತು. ಬೀಮ್ ಜಾಸ್ತಿ ಹಾಕಿದ್ರೆ ಒಂದು ಸೆಕ್ಯೂರ್ ಇರುತ್ತೆ, ಸೆಕ್ಯೂರ್. ಅದ್ರ ಜೊತೆಗೆ ಬಿಲ್ಡಿಂಗ್ ಸೆಕ್ಯೂರ್. ಮಧ್ಯ ಪಿಲ್ಲರ್ಗಳನ್ನ ಅವಾಯ್ಡ್ ಮಾಡೋದಕ್ಕೆ ಬೀಮ್ಗಳು ಜಾಸ್ತಿ ಮಾಡೋದು. ಹೌದು. ಸೊ ಈಗ ಇದು ಅವತ್ತಿನ ದಿನದ ಒಂದು ವಿಡಿಯೋ ಕ್ಲಿಪ್ಪಿಂಗ್. ಅದ್ರ ಜೊತೆಗೆ ಇನ್ನೊಂದೇನಂದ್ರೆ, ಈ ಕಾಂಕ್ರೀಟ್ ಹಾಕಿದ್ದು ಮಾರನೇ ದಿವಸಕ್ಕೆ ಅಂದ್ರೆ ಒಂದು ವಾರಕ್ಕೇನೆ ಮಹೇಶ್ ಅಂದ್ರೆ ನನ್ನ ಕ್ಲಾಸ್ಮೇಟ್, ಕ್ಲೋಸ್ ಫ್ರೆಂಡ್, ಗೊತ್ತಲ್ಲ, ಗೊತ್ತು. ಅವ್ರದ್ದು ಕಾಂಕ್ರೀಟ್ ಇತ್ತು. ಸೊ ಅವ್ರದಕ್ಕೂ ಅಷ್ಟೇನೆ ಅದೇ ಹೋಟ್ಲಿಗೆ ಹೇಳಿದ್ವಿ, ಅವರೇ ಎಲ್ಲ ವ್ಯವಸ್ಥೆ ಮಾಡಿಕೊಟ್ಟಿದ್ರು. ಕೆಂಗೇರಿ ಸ್ಯಾಟಲೈಟ್ ಟೌನ್ ಅಲ್ಲಿ ಅಯ್ಯಂಗಾರ್ ಕೆಫೆ ಅಂತ ಇದೆ, ಬಹಳ ಚೆನ್ನಾಗಿ ಮಾಡ್ತಾರೆ. ಪಕ್ಕದಲ್ಲಿರೋರ್ ಮನೇನು ಕೂಡ ಅನುಪಮ್ ಅವ್ರ ರಿಲೇಷನ್ದೇನೆ ಇಲ್ಲಿ. ಸೊ ಈಗ ಇಲ್ಲಿ ನೋಡ್ತಾ ಇರ್ಬೋದು, ನಮ್ಮ ಮಾವ ಮತ್ತೆ ಸುನಿ ಇಬ್ರು ಅಷ್ಟೇ ಏನು ಬೇಜಾರು ಮಾಡ್ಕೊಳ್ಳಲ್ಲ. ಕೆಲಸ ಇತ್ತು ಅಂದರೆ ಎಲ್ಲ ಮಾಡಿಬಿಡ್ತಾರೆ. ಈವನ್ ನಮ್ಮ ಡ್ಯಾಡಿನೂ ಅಷ್ಟೇ. ಬಟ್ ಡ್ಯಾಡಿ ಕೆಲವೊಂದು ಕೆಲಸಗಳನ್ನ ಮಾಡೋದಿಲ್ಲ, ರಿಸ್ಟ್ರಿಕ್ಷನ್ ಎಲ್ಲ ರಿಸ್ಟ್ರಿಕ್ಟ್ ಮಾಡ್ತಾರೆ. ಆಮೇಲೆ ನಮಗೂ ಹೇಳ್ತಾರೆ, ನೋಡಿ ಇವರೇ ಮೇಸ್ತ್ರಿ. ಹೌದು. ಸೊ ಇದು ಏನಂತ ಹೇಳಿದ್ರೆ, ಕಾಂಕ್ರೀಟ್ ಹಾಕಿದ ಮೇಲೆ ಪಿಲ್ಲರ್ಗಳಿಗೆ ಹೋದ್ಮೇಲೆ ಅಲ್ಲಿ ವೈಬ್ರೇಟರ್ ಒಂದು ಸಿಗುತ್ತೆ. ಹೌದು. ಆ ವೈಬ್ರೇಟರ್ ಹಾಕೋದ್ರಿಂದ ಏನಾಗುತ್ತೆ ಅಂದ್ರೆ, ಪ್ರತಿಯೊಂದು ಬೀಮ್ಗಳಲ್ಲೂ ಕೂಡ ಪ್ರತಿಯೊಂದು ಎಡ್ಜ್ಗೂ ಕೂಡ ಸಿಮೆಂಟ್ ಹೋಗಿ ಕೂತ್ಕೊಳ್ಳುತ್ತೆ ಅಂತ ಹೌದು, ಕರೆಕ್ಟ್. ಇಲ್ಲ ಅಂತ ಅಂದ್ರೆ ಮಧ್ಯ ಕೆಲವು ಸತಿ ಏರ್ ಬ್ಲಾಕ್ಸ್ ಆಗಿರುತ್ತೆ.
ಗೊತ್ತಾಗ್ತಾ ಇದೆಯಾ? ಹೌದು. ಏನು ಹೇಳಿದ್ದು, ಆ ವೈಬ್ರೇಟರ್ ಆಗ್ತಾ ಇದ್ದಾಗೇನೆ ಆ ಸಿಮೆಂಟು ಮತ್ತು ಜಲ್ಲಿಯ ಒಂದು ಏನಿರುತ್ತೆ ಮಿಕ್ಸು ಅದು ಹೋಗಿ ಸೇರುತ್ತೆ. ಹೌದು. ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ನಾನು ಬ್ಲಾಗಿನ್ ಕನ್ನಡ. ಸ್ನೇಹಿತರೆ, ಇವತ್ತಿನ ದಿನ ನಾನು ಹೊರಟಿದ್ದೀನಿ ಮೂವಿಗೆ. ಸಚಿತ್ ರೆಡಿಯಾಗಿ ಮೇಲ್ ಕೂತಿದ್ದಾನೆ ಮುನ್ಸ್ಕೊಂಡು. ಇವಾಗ ಹೊರಡ್ತಾ ಇರೋದೆ, ಇನ್ನೇನು ಕೆಲಸ ಇಲ್ಲ. ಆಯಿತು, 3:30ಗೆ ಶೋ ಇರೋದು, 3:30 ಇಲ್ಲೇ ಆಗಿದೆ. ರಾಬಿನ್ ಥಿಯೇಟ್ರ್ ಹತ್ರನೇ ಇರೋದ್ರಿಂದ ಹತ್ರ ಹೋಗ್ತಾ ಇದ್ದೀನಿ. ಚೈನ್ ಎಲ್ಲ ಎಷ್ಟು ಲೂಸ್ ಆಗಿದೆ ನೋಡಿ, ವೆಯ್ಟ್ ಲಾಸ್ ಆಗಿರೋದಕ್ಕೆ. ಈ ವೆಯ್ಟ್ ಲಾಸ್ ಜರ್ನಿ ಈ ವೀಕಲ್ಲಿ ಅಪ್ಲೋಡ್ ಮಾಡ್ತಾ ಇದ್ದೀನಿ. 30 ಡೇಸ್ ನನ್ನ ಜೊತೆ ಯಾರೆಲ್ಲ ಸೇರಿಕೊಂಡು ವೆಯ್ಟ್ ಲಾಸ್ ಮಾಡಬೇಕು ಅಂತಿದ್ರೆ ಎಲ್ಲರೂ ಕೂಡ ವೆಯ್ಟ್ ಲಾಸ್ ಮಾಡ್ಬೋದು. ನೋಡಿ ನಮ್ಮ ಹುಡುಗ ಒಳಗೆ ಸೀರಿದರೆ ಗಂಡು, ಬರೀ ಅಮ್ಮನ ಬಾಲ ಹಿಡ್ಕೊಂಡು ತಿರುಗು. ಓಕೆ, ಬನ್ನಿ. ಎಸ್, ಬನ್ನಿ ಸ್ನೇಹಿತರೆ, ಸಿಗ್ತೀನಿ. ಇಲ್ಲೇ ಮನೆ ಹತ್ರದಲ್ಲೇ ಇರುವಂತಹ ರಾಬಿನ್ ಥಿಯೇಟ್ರಿಗೆ ಹೋಗಿದ್ವಿ. ಕ್ರೌಡ್ ನೋಡ್ತಾ ಇರ್ಬೋದು, ತುಂಬ ಕ್ರೌಡ್ ಇತ್ತು. ಸಚಿತ್ನ ಹೋಗಪ್ಪ ಟಿಕೆಟ್ ತೊಗೊಬರೋಗು ಅಂತ ಕಳಿಸ್ದೆ. ಹೌದು, ಸಚಿತ್ತೆ ಹೋಗಿ ಟಿಕೆಟ್ ತೊಗೊಂಡು ಬಂದ. ನೋಡಿ, ತೊಗೊಂಡು ಬಂದಿದ್ದೀನಿ, ಕರೆಕ್ಟಾಗಿ ಕೊಟ್ಟಿದ್ದಾರಾ ದುಡ್ಡು, ಎಣ್ಸಿ ಅಂತ ಅಲ್ಲಿ ಹೇಳ್ತಿದ್ದ ನನಗೆ. ಸಚಿತ್ ಎಸ್, ಮೂವಿ ನೋಡಿಕೊಂಡು ಸೈಟ್ ಹತ್ರ ಬಂದ್ವಿ. ಸಚಿ ಬಾ ಮಗನೇ, ಇಲ್ಲಿ ಒಂಚೂರು. ಹೆಂಗಿತ್ತಪ್ಪ ಮೂವಿ? ಜೋರಾಗಿ ಹೇಳು. ಚೆನ್ನಾಗಿತ್ತಾ? ನಿಜ ಹೇಳು. ಅವರು ರಾಕಿ ಅಂಕಲ್ನ ಸಾಯಿಸ್ಬಿಟ್ರಾ? ಎಲ್ಲದಕ್ಕೂ ಸರಿಗೆ ಹೇಳ್ಬೇಕು. ಹೌದಾ? ಏನು ಇಷ್ಟ ಆಯಿತು? ದೊಡ್ಡಮ್ಮನ ಗನ್ ಇಷ್ಟ ಆಯಿತು. ನೋಡು ಸಚ್ಚು, ದೊಡ್ಡಮ್ಮ ಬರ್ತಾ ಇದ್ದಾಳೆ ಅಂತ ನಾನು ಹೇಳ್ತಾ ಇದ್ದೆ. ಏನು ಇಷ್ಟ ಆಯಿತು ಬಂಗಾರ? ಮಾಡಿ ಸಾಂಗ್ ಇಷ್ಟ ಆಯಿತು. ಹಾಂ, ಎಲ್ಲ ಇಷ್ಟ ಆಯಿತು ಅವನಿಗೆ. ಈಗ ಬಿಲ್ಡಿಂಗ್ ಹತ್ರ ಒಂದು ಸತಿ ನೋಡ್ಕೊಂಡು ಹೋಗಕ್ಕೆ ಬಂದ್ವಿ. ಫಸ್ಟ್ ಮೋಲ್ಡ್ ಆಯಿತು. ಈಗ ಸೆಕೆಂಡ್ ಮೋಲ್ಡ್ ಕಂಟಿನ್ಯೂಟಿ ಆಗುತ್ತೆ. ನನಗೆ ಮೂವಿ ಇಷ್ಟ ಆಯಿತು, ಬಟ್ ಎಂಡಿಂಗ್ ಇಷ್ಟ ಆಗಲಿಲ್ಲ. ಯಾಕಂದರೆ ಅದರಲ್ಲಿ ಏನು ಯಶ್ ಸರ್ನ ಸಾಯಿಸ್ಬಿಟ್ಟಿದ್ದಾರಲ್ಲ, ಅದಕ್ಕೆ ಇಷ್ಟ ಆಗಲಿಲ್ಲ ಎಂಡಿಂಗು. ನೋಡಬೇಕು ನೆಕ್ಸ್ಟ್ ಅದು ಹೆಂಗೆ ಕಂಟಿನ್ಯೂ ಮಾಡ್ತಾರೋ ಚಾಪ್ಟರ್ 3 ನೋಡೋಣ. ನಂತರ ಆ್ಯಸ್ ಯೂಶ್ವಲ್ ಸುನಿಮಾ ಮೋಟ್ರನ್ನ ಹಾಕಿ ಎಲ್ಲದಕ್ಕೂ ನೀರನ್ನು ಹಿಡಿಬೇಕಿತ್ತು. ಹಂಗಾಗಿ ನೀರನ್ನು ಹಾಕ್ತಾರೆ ಡೈಲಿ. ಸಂಜೆ ಟೈಮು ಸುನಿಮಾದ ಕೆಲಸ. ಬೆಳಗ್ಗೆ ಹೊತ್ತು ನಮ್ಮ ಮಾವನವರು ಬಂದು ನೀರನ್ನು ಹಾಕ್ಕೊಟ್ಬಿಟ್ಟು ಹೋಗ್ತಾರೆ. ಆಯ್ತಮ್ಮ, ಕೊಡ್ಸೋಣ. ಚಿನ್ನ, ಇದೇನು ಹೇಳು? ಹುಷಾರಿ ಕಡೆ ಬಾ. ಫೈನಲಿ ಮನೆಗೆ ರೀಚ್ ಆದ್ವಿ. ತುಂಬ ಸ್ಟ್ರೇನ್ ಆಗಿದೆ, ಕಣ್ಣೆಲ್ಲ ಉರಿತಿದೆ. ಈಗ ಮುದ್ದೆಗೆ ಇಟ್ಬಿಟ್ಟು ಅಡುಗೆ ಮಾಡಿಬಿಟ್ಟು ಆನಂತರ ಸಿಗ್ತೀನಿ. ಸುನಿಲ್ ಸರ್, ಮೂವಿ ಹೇಗಿತ್ತು? ಚೆನ್ನಾಗಿದೆಯಾ? ಎಂಟರ್ಟೈನ್ಮೆಂಟ್ ಆಗಿದೆ. ಆದರೆ ನಮ್ಮ ಯಜಮಾನ್ರಿಗೆ ಫಸ್ಟ್ ಮೂವಿ ತುಂಬ ಇಷ್ಟ ಆಯಿತು. ಸೆಕೆಂಡ್ ಮೂವಿ ಫಸ್ಟ್ ಚಾಪ್ಟರ್ ತುಂಬ ಚೆನ್ನಾಗಿದೆ. ನನಗೂ ಹಂಗೆ ಅನಿಸ್ತು, ಫಸ್ಟ್ ಚಾಪ್ಟರ್ ತುಂಬ ಚೆನ್ನಾಗಿದೆ. ಸಚಿನ್, ನೀನೇನು ತಗೊಂಡೆ? ಅದನ್ನ ಬಿಡಕ್ಕೆ ಬರಲ್ವಾ? ಯಾರಿಗಾದ್ರೂ ಹೊಡೆದ್ರೆ ಕಂಪ್ಲೇಂಟ್ ಹೇಳಿದ್ರೆ ಅವ್ರ ಮೇಲೆ, ನಿನ್ನ ಮೇಲೆ ಕಂಪ್ಲೇಂಟ್ ಹೇಳಿದ್ರಲ್ಲೇ ಈ ಚಿನ್ನ. ಕಂಪ್ಲೇಂಟ್ ಅಂದರೆ ಹೋಗಿಸ್ಕೊಡ್ತೀನಿ, ಪೊಲೀಸ್ ಸ್ಟೇಷನ್ಗೆ ಹಾಕ್ಸ್ತೀನಿ. ಯಾರಿಗಾದ್ರೂ ಹೊಡೆದ್ರೆ ಸ್ಟೇಷನ್ಗೆ ಎಳ್ಕೊಂಡು ಹೋಗ್ತಾರೆ. ಹಠ ಮಾಡಿ ತಗ್ಸ್ಕೊಂಡಿದ್ಯಾ?
ಕಲ್ಲಲ್ಲಮ್ಮ ಮತ್ತೆ ಪೇಪರ್ನ ಕಲ್ಲಲ್ಲೆಲ್ಲ ಬಿಡ್ಬಾರ್ದು. ಸ್ನೇಹಿತರೆ ಮಾವನ ಸಿಗ್ತೀನಿ ಕೈ ಹೊಡಿಯಕನ